ರಾಜ್ಯದಲ್ಲಿ ಬಿಸಿಲಿನ ತಾಪ ಒಂದ್ ಕಡೆ ಆದ್ರೆ ಬೇಸಿಗೆಯಲ್ಲಿ ಅಗ್ನಿ ಅವಘಡಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಇವತ್ತು ಕೂಡ ದೊಡ್ಡ ಅಗ್ನಿ ಅನಾಹುತವೊಂದು ಬೆಂಗಳೂರಿನಲ್ಲಿ ನಡೆದಿದ್ದು ಅದೃಷ್ಟವಶಾತ್ ಯಾವುದೇ ರೀತಿಯ ಪ್ರಾಣಾಪಾಯ ಆಗಿಲ್ಲ. ರಾಜಾನುಕುಂಟೆಯ ಖಾಸಗಿ ಆಸ್ಪತ್ರೆಯಲ್ಲಿ ಬೆಂಕಿ ಅವಘಡ. ತಕ್ಷಣವೇ ರೋಗಿಗಳನ್ನ ಹೊರಕರೆತಂದ ಸ್ಥಳೀಯರು. ಇವತ್ತು ಬೆಳಗ್ಗೆ ಸುಮಾರು 9ರ ಸಮಯ ಯಲಹಂಕದ ಬಳಿ ಇರುವ ರಾಜಾನುಕುಂಟೆಯ ರಕ್ಷಾ ಹೆಲ್ತ್ ಕೇರ್ ಆಸ್ಪತ್ರೆಯ ನೆಲಮಹಡಿಯಲ್ಲಿ ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಕಾಣಿಸಿಕೊಂಡ ಬೆಂಕಿಯ ಕೆನ್ನಾಲಿಗೆ ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗಿ ಇಡೀ ಕಟ್ಟಡಕ್ಕೆ ವ್ಯಾಪಿಸಿದೆ. ಕೂಡಲೇ ಆಸ್ಪತ್ರೆಯ ಸಿಬ್ಬಂದಿ ಸ್ಥಳೀಯ ಅಗ್ನಿಶಾಮಕ ಠಾಣೆಗೆ ಮಾಹಿತಿಯನ್ನು ಕೊಟ್ಟು ಸ್ಥಳೀಯರ ಸಹಾಯದಿಂದ ಆಸ್ಪತ್ರೆಯಲ್ಲಿದ್ದವರನ್ನ ಹೊರಕ್ಕೆ ಕರೆತಂದಿದ್ದಾರೆ. 4 ಅಂತಸ್ತಿನ ಆಸ್ಪತ್ರೆಯ ಕಟ್ಟಡದ ನೆಲಮಹಡಿಯಲ್ಲಿ ಲ್ಯಾಬ್ಗಳು ಮತ್ತು ಒಪಿಡಿ ವಿಭಾಗವಿತ್ತು. ಮೇಲಿನ ಅಂತಸ್ತಿನಲ್ಲಿ ರೋಗಿಗಳು ಹಾಗೂ ಸಂಬಂಧಿಕರಿದ್ರು. ಆಸ್ಪತ್ರೆಯ ಸಿಬ್ಬಂದಿಗಳಿದ್ರು. ಕೂಡಲೇ ಎಲ್ಲ ರೋಗಿಗಳನ್ನು ಸುರಕ್ಷಿತವಾಗಿ ಹೊರಗೆ ಕರೆತಂದು ಬೇರೆ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಯಿತು. ಒಟ್ಟು 6 ಅಗ್ನಿಶಾಮಕ ವಾಹನಗಳ ಮೂಲಕ ಬೆಂಕಿಯನ್ನು ನಂದಿಸಲಾಯಿತು. 14 ಜನ ಪೇಷಂಟ್ಸ್ ಇದ್ದಾರೆ. ರಕ್ಷಾ ಮೆಡಿಕಲ್ಸ್ ಅಂತೇಳಿ ಹಾಸ್ಪಿಟಲ್, ರಕ್ಷಾ ಹೆಲ್ತ್ ಕೇರ್ ಅಂತೇಳಿ 2020ನಲ್ಲಿ ಸ್ಟಾರ್ಟ್ ಆಗಿದೆ. ಇದು ಗ್ರೌಂಡ್ ಸ್ಟೋರಿಂದ ಬೇಸ್ಮೆಂಟಲ್ಲಿ ಸ್ಟೋರಿಂದ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಇಟ್ ಇಸ್ ಸ್ಟಿಲ್ ಅಂಡರ್ ಇನ್ವೆಸ್ಟಿಗೇಷನ್. ಫೈರ್ ಅವರು ಅಬ್ಸರ್ವ್ ಮಾಡಿದ್ದಾರೆ. ದೇ ಆರ್ ಗೋಯಿಂಗ್ ಟು ಗಿವ್ ದ ರಿಪೋರ್ಟ್. ಇಮಿಡಿಯೇಟ್ಲಿ ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರಲ್ಲಿ ಇರುವಂಥ ಪೇಷಂಟ್ ಶಿಫ್ಟ್ ಮಾಡಿದ್ದಾರೆ. ಲಾಸ್ಟ್ ಫ್ಲೋರಲ್ಲಿ ಅವರ ಸ್ಟಾಫೇ ಇದ್ದಾರೆ. ಫೈರ್ ಸೇಫ್ಟಿ ಇದೆ. ನಾನು ಈಗ ಹೋಗಿ ಗ್ರೌಂಡಿಂದ 4th ಫ್ಲೋರ್ವರೆಗೂ ಹೋಗಿ ಬಂದೆ. ಪ್ಯಾಥೆಟಿಕ್ ಏನು ಅಂದರೆ ಅವ್ರಿಗೆ ಸ್ವಲ್ಪ ಯಾರಿಗೂ ಟ್ರೈನಿಂಗ್ ಆದಂಗಿಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ಆಸ್ಪತ್ರೆಯಲ್ಲಿ ಅಗ್ನಿ ನಿರೋಧಕ ಸಲಕರಣೆಗಳಿದ್ರೂ ಕೂಡ ಅದನ್ನು ಬಳಸುವ ವಿಧಾನ ತಿಳಿಯದೇ ಇರೋದ್ರಿಂದ ಸಣ್ಣದಾಗಿ ಶುರುವಾದಂತಹ ಬೆಂಕಿ ಇಡೀ ಆಸ್ಪತ್ರೆಗೆ ಹರಡಿದೆ. ಆಸ್ಪತ್ರೆಗಳಲ್ಲಿ ಇಂತಹ ಘಟನೆಯಾದಾಗ ಅದನ್ನು ನಿಭಾಯಿಸುವ ಸಿಬ್ಬಂದಿ ಇದ್ದಿದ್ರೆ ಇಷ್ಟು ಅನಾಹುತವಾಗ್ತಿರಲಿಲ್ಲ. ಇದು ಬೆಂಗಳೂರಿನ ಹೊರವಲಯ ಯಲಹಂಕದಿಂದ ದೊಡ್ಡಬಳ್ಳಾಪುರಕ್ಕೆ ಹೋಗುವ ಮಾರ್ಗದಲ್ಲಿರುವಂತಹ ರಾಜನಕುಂಟೆ ಅನ್ನುವ ಗ್ರಾಮದಲ್ಲಿರುವಂತಹ ರಕ್ಷಾ ಹೆಲ್ತ್ ಕೇರ್ ಅನ್ನುವಂಥ ಒಂದು ಮಲ್ಟಿ ಸ್ಪೆಷಲಿಸ್ಟ್ ಆಸ್ಪತ್ರೆಯಲ್ಲಿ ಇವತ್ತು ಬೆಳಗ್ಗೆ 9 ಗಂಟೆ ಸುಮಾರಿಗೆ ಅಂಡರ್ ಗ್ರೌಂಡಲ್ಲಿ ಅಂದರೆ ಬೇಸ್ಮೆಂಟಿನಲ್ಲಿದ್ದಂತಹ ಟೆಕ್ನಿಕಲ್ ಜಾಗಗಳೇನಿತ್ತು ಆ ಜಾಗದಲ್ಲಿ ಬೆಂಕಿ ಶುರುವಾಗಿದೆ ಅಂತ ಪ್ರಾಥಮಿಕ ಮಾಹಿತಿ ಸಿಕ್ಕಿರುವಂಥದ್ದು. ಸರಿಸುಮಾರು 3 ಗಂಟೆಗಳಿಗೆ ಹೆಚ್ಚು ಕಾಲ ಅಗ್ನಿಶಾಮಕ ಸಿಬ್ಬಂದಿಗಳು ಹರಸಾಹಸ ಪಟ್ಟು ಬೆಂಕಿ ನಂದಿಸುವಂಥ ಕಾರ್ಯದಲ್ಲಿ ತೊಡಗಿರುವಂಥದ್ದು. ಈಗ ನೋಡ್ತಿದ್ದೀರಾ, ಇಲ್ಲಿ ಅಂಡರ್ ಗ್ರೌಂಡ್ ಏನಿದೆ ಬೇಸ್ಮೆಂಟು, ಈ ಭಾಗದಲ್ಲಿ ಮೊದಲು ಬೆಂಕಿ ಕಾಣಿಸ್ಕೊಂಡಿರುವಂಥದ್ದು. ಇಲ್ಲಿ ಈಗ ಬೆಂಕಿ ನಂದಿಸಿದ್ದಾರೆ ಮತ್ತು ಒಳಗಡೆ ಎಲ್ಲ ಸರಿ ಏನೆಲ್ಲ ಇದೆ ಅಗ್ನಿಶಾಮಕ ಸಿಬ್ಬಂದಿಗಳು ಅದನ್ನು ಪರಿಶೀಲನೆ ನಡೆಸ್ತಿರುವಂಥದ್ದು. ಸ್ಥಳೀಯರ ಸಹಾಯ ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿಗಳ ಶ್ರಮದಿಂದ ಆಸ್ಪತ್ರೆಗೆ ಬಿದ್ದಂತಹ ಬೆಂಕಿಯನ್ನು ನಂದಿಸಿ ಅಲ್ಲಿದ್ದವರನ್ನು ರಕ್ಷಣೆ ಮಾಡಲಾಗಿದೆ. ಸ್ವಲ್ಪ ಹೆಚ್ಚು ಕಮ್ಮಿಯಾಗಿದ್ರೂ ಕೂಡ ಆಸ್ಪತ್ರೆಯೊಳಗಿದ್ದವರ ಪ್ರಾಣಕ್ಕೆ ಕುತ್ತು ಬರ್ತಿತ್ತು. ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು.